ಇನ್ನು ಹನುಮಂತ ಅವ್ರು ಹೇಗೆ ಆಡ್ತಾ ಇದ್ದಾರೆ? ಹನುಮಂತ ಅವರು ಓಕೆ, ಮುಗ್ಧತೆಯಿಂದ ಆಡ್ತಾ ಇದ್ದಾರೆ ಚೆನ್ನಾಗಿ. ಡೈರೆಕ್ಟ್ ಹೇಳ್ತಾರೆ ಎಲ್ಲ, ಪರವಾಗಿಲ್ಲ. ಓಕೆ, ಯಾಕೆಂದರೆ 3-4 ರಿಯಾಲಿಟಿ ಶೋ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಬಿಗ್ ಬಾಸ್ ಮನೇಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಆದರೂ ಅಲ್ಲಿರೋ ಕಂಟೆಸ್ಟೆಂಟ್ಗಳು ಒಂದು ದಡ್ಡ, ಏನು ಗೊತ್ತಾಗಲ್ಲ ಈ ಥರ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ದಡ್ಡ ಏನಿಲ್ಲ, ಅವರು ಚಾಲು ಇದ್ದಾರೆ, ಕ್ಲವರ್ ಇದ್ದಾರೆ. ಓಕೆ, ಆಟ ಆಡೋ ಟೈಮಲ್ಲಿ ಆಡ್ತಾರೆ ಅವರು. ಓಕೆ. ಇನ್ನು ಚೈತ್ರ ಕುಂದಾಪುರ ಯಾವ ಥರ ಇದ್ದಾರೆ? ಚೈತ್ರ ಕುಂದಾಪುರ ಮಾತು ಜಾಸ್ತಿ ಆಡ್ತಾರೆ ಅಷ್ಟೇ, ಕಡಿಮೆ ಮಾಡಿದರೆ ಚೆನ್ನಾಗಿ ಆಡ್ಬೋದು ಅವರು. ಉಗ್ರಂ ಮಂಜು? ಉಗ್ರ ಮಂಜು ಹಾಗೆ, ಅವರು ಕೆಲವೊಂದು ಸಲ ರ್ಯಾಶ್ ಆಗಿ ಮಾತಾಡ್ತಾರೆ, ಅದೇ ಅವ್ರದ್ದು ಮೈನಸ್ ಆಗುತ್ತೆ. ಇನ್ನು ಪಾಸಿಟಿವ್ ಗೌತಮಿ? ಪಾಸಿಟಿವ್ ಗೌತಮಿ ಅವ್ರು ಸ್ವಲ್ಪ ಓಪನ್ ಅಪ್ ಆಗಬೇಕು ಸರ್. ಇನ್ನೂ ಓಪನ್ ಅಪ್ ಆಗಿಲ್ಲ? ಇನ್ನೂ ಓಪನ್ ಅಪ್ ಆಗಬೇಕು. ಇನ್ನು ಮೋಕ್ಷಿತ್ ಅವರು ಯಾವಾಗಲೂ ಅವಾಗ ಕೊಡ್ತಾ ಇರ್ತಾರೆ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ, ಬಟ್ ಫೈನಲ್ ಏನೂ ಮಾಡೋದಿಲ್ಲ. ಹಿಂಗೆ ಅದೇ ಮೋಕ್ಷಿತ್ ಅವರು ಒಂದು 2 ವೀಕ್ಸಿಂದ ಈಚೆ ಜಾಸ್ತಿ ಇದಾಗ್ತಾ ಇದ್ದಾರೆ. ಓಕೆ, ಹಾಗೆ ಅದೇ ಥರ ಆಡಿದರೆ ಚೆನ್ನಾಗಿ ಆಡ್ಬೋದು. ಇನ್ನು ಭವ್ಯ ಗೌಡ? ಭವ್ಯ ಗೌಡ ಅವರು ಜಾಸ್ತಿ ಟೈಮ್ ಇರಲ್ಲ ಅನಿಸುತ್ತೆ. ಯಾಕೆ ಸರ್? ಇನ್ನೊಂದು 2 ವಾರದಲ್ಲಿ ಹೋಗ್ಬೋದು ಅವರು. ರೀಸನ್ ಅದೇ, ಅವರು ಚೆನ್ನಾಗಿ ಮಾತಾಡ್ತಾ ಇಲ್ಲ, ಚೆನ್ನಾಗಿ ಆಟ ಆಡ್ತಾ ಇಲ್ಲ ಅವರು. ಓಕೆ, ನಿಮ್ಮಲ್ಲಿ ಇದು ಬಿಗ್ ಬಾಸಲ್ಲಿ ನಿಮಗೆ ತುಂಬ ಅಂದರೆ ಚೆನ್ನಾಗಿ ಆಡ್ತಾ ಇರೋ ಅಂದರೆ ಯಾವ ಕಂಟೆಸ್ಟ್ ಚೆನ್ನಾಗಿ ಆಡ್ತಾ ಸರ್? ತ್ರಿವಿಕ್ರಮ್ ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್. ಚೆನ್ನಾಗಿ ಆಡ್ತಾ ಇಲ್ಲ ಅಂದರೆ ಯಾರು ಸರ್? ಚೆನ್ನಾಗಿ ಆಡ್ತಾ ಇಲ್ಲ ಅಂದರೆ ಇವಾಗಿರೋರು ಚೈತ್ರ ಅವರೇ. ಚೈತ್ರ ಅವರೇ. ಓಕೆ, ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಈ ಮನುಷ್ಯ ಅಂದರೆ ಈ ಕಂಟೆಸ್ಟೆಂಟ್ ಬರಬಾರ್ದಿತ್ತು, ಈ ಬೇರೆ ಯಾರಿಗಾರು ಚಾನ್ಸ್ ಕೊಡ್ಬೋದಿತ್ತು ಅಂದಿದ್ರೆ ಯಾರಿದ್ದಾರೆ ಸರ್? ಯಾರಿದ್ದಾರೆ ಇವಾಗ ಪ್ರೆಸೆಂಟಲ್ಲಿ? ತುಂಬ ಜನ ಇದ್ದಾರೆ, ಇನ್ನೂ 10 ಜನ ಇದ್ದಾರೆ. 10 ಜನದಲ್ಲಿ ಇವರೇ ಚೈತ್ರ ಅವರು. ಚೈತ್ರ ಅವರೇ. ಬೇರೆಯವ್ರಿಗೆ ಚಾನ್ಸ್ ಕೊಡ್ಬೋದಿತ್ತು ಅಂತ? ಚಾನ್ಸ್ ಕೊಡ್ಬೋದಿತ್ತು. ಈ ವಾರ ಮನೆಯಿಂದ ಯಾರು ಬರ್ಬೋದು ಸರ್? ಭವ್ಯ ಅವ್ರು ಬರ್ಬೋದು. ಭವ್ಯ ಬರ್ಬೋದು. ಟಾಪ್ ಫೈನಲ್ ಕಂಟೆಸ್ಟ್ 5 ಯಾರು ಬರ್ಬೋದು ಸರ್ ಫೈನಲ್ಗೆ? ತ್ರಿವಿಕ್ರಮು, ಶಿಶಿರು, ಮಂಜು, ಗೌತಮಿ ಅವರು, ಮೋಕ್ಷಿತ್ ಅವರು. ಹನುಮಂತವ್ರು ಬರಲ್ಲ? ನಮಗೆ ತ್ರಿವಿಕ್ರಮ್ ಗೆಲ್ಲಬೇಕು. ಎಲ್ಲ ಕಡೆ ಹನುಮಂತು ಬಗ್ಗೆ ಅಂದರೆ ಜಾಸ್ತಿ ಮೆಜಾರಿಟಿ ಆಫ್ ನೀವು ಎಲ್ಲೇ ನೋಡಿ, ಫೇಸ್ಬುಕ್ ನೋಡಿ, ಮತ್ತೊಂದು ಇನ್ಸ್ಟಾದಲ್ಲಿ ನೋಡಿ, ಮೆಜಾರಿಟಿ ಆಫ್ ವೋಟಿಂಗ್ ಬಂದ್ಬಿಟ್ಟು ಹನುಮಂತಗಿದೆ. ಹನುಮಂತ ಹೋಗಿದೆ. ನೀವು ನೋಡಿ ಹನುಮಂತನೇ ಬರಲ್ಲ ಅಂತ ಹೇಳ್ತಾ ಇದ್ದೀರಾ? ಅವರು ಸೆಕೆಂಡ್ ಟೈಮ್ ಬಂದಿದ್ರಲ್ಲ, ಅದಕ್ಕೆ. ನೀವು ಆ ಥರ ಹೇಳ್ತಿರೋದು, ವೈಲ್ಡ್ ಕಾರ್ಡಿಂದ ಬಂದಿರೋದಕ್ಕೋಸ್ಕರ ನೀವು ಹೇಳ್ತಿರೋದು. ಯಾಕಂದರೆ ಕೆಲವೊಂದು ರಿಯಾಲಿಟಿ ಶೋ ಅಲ್ಲಿ ವೈಲ್ಡ್ ಕಾರ್ಡಿಂದ ಬಂದವ್ರು ಗೆದ್ದಿದ್ದಿದೆ ಅಲ್ಲ, ಅವ್ರು ಗೆಲ್ಲಬೇಕಂತ ಇದೆ, ಆದರೆ ಅವ್ರು ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ನೀವು ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಓಕೆ. ಇನ್ನು ಈ ಸಲ ಬಂದ್ಬಿಟ್ಟು ಓಕೆ, ಈ ಸಲ ಬಂದು ಇದೇ ಸೀಸನ್ ಲಾಸ್ಟ್ ಅಂತೇಳಿ ಸುದೀಪ್ ಸರ್ ಹೇಳ್ತಾ ಇದ್ದಾರೆ, ಬಿಗ್ ಬಾಸ್ ಹೋಸ್ಟ್ ಮಾಡೋದು. ಮುಂದಿನ ಸಲ ಯಾರು ಹೋಸ್ಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ? ಮುಂದಿನ ಸಲ ಮೇ ಬಿ ರಮೇಶ್ ಅವರು ಮಾಡಿದರೆ ಚೆನ್ನಾಗಿ. ರಮೇಶ್ ಅರವಿಂದ್ ಅವರು ಚೆನ್ನಾಗಿ ಮಾಡ್ತಾವ್ರೆ. ಇನ್ನು ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಗೋಲ್ಡ್ ಸುರೇಶ್ ಅವರು ಅದೇ, ಅವರು ಚೆನ್ನಾಗಿ ಆಡ್ತಾ ಇಲ್ಲ, ಇರ್ಬೋದು, ಒಂದು 2 ವಾರ ಇರ್ಬೋದು ಇನ್ನಷ್ಟೇ. ತ್ರಿವಿಕ್ರಮ್ ಫೇವ್ರೇಟ್ ಅಂತ ಹೇಳಿದ್ರಿ, ಅಂದರೆ ಯಾವ ಕಾರಣಕ್ಕೆ? ಆಟ ಚೆನ್ನಾಗಿ ಆಗ್ತಾ ಇರ್ತಾರಾ, ಅಥವಾ ನಿಮ್ಗೆ ಏನಾರ ಅವರ ಆ್ಯಕ್ಟಿಂಗು, ಅಥವಾ ನಿಮ್ಮ ಸ್ನೇಹಿತರವರು ಯಾವ ಕಾರಣಕ್ಕೆ ನಿಮ್ಗೆ ಅವ್ರಿಗೆ ಇಷ್ಟ? ಆಗಿ ಆಡ್ತಾ ಇದ್ದಾರೆ, ಅದನ್ನೇ ಇಷ್ಟ ಆಗುತ್ತೆ ಅವ್ರ ಜನರು. ಓಕೆ, ನಿಮ್ಮ ಪ್ರಕಾರ ಅವ್ರಿಗೆ ಗೆಲ್ಲಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ಹೌದು.